ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಬೆಳ್ಳಂಬೆಳಗ್ಗೆನೇ ಸಿಲಿಕಾನ್ ಸಿಟಿಯ ಮಂದಿ ಈ ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ. ಇವತ್ತು ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ಭರದಿಂದ ಸಾಗ್ತಾ ಇದೆ ವ್ಯಾಪಾರ ಮತ್ತು ವಹಿವಾಟು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿಯೇ ನಿರ್ಮಾಣವಾಗ್ಬಿಟ್ಟಿದೆ. ಹೂವು, ಹಣ್ಣುಗಳು, ಮಾವು, ಬೇವನ್ನ ಖರೀದಿ ಮಾಡುವುದಕ್ಕೆ ಜನ ತುದಿಗಾಲಿನಲ್ಲಿ ಬಂದು ನಿಂತಿದ್ದಾರೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಖರೀದಿಯ ಭರಾಟೆ ಜೋರಾಗಿದೆ. ಇವತ್ತು ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ. ಹಾಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿರುವಂಥದ್ದು. ಯಾವುದೇ ಹಬ್ಬ ಇರಲಿ, ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಈ ರೀತಿಯ ಜನಜಂಗುಳಿ ಸಾಮಾನ್ಯವಾಗಿರುತ್ತೆ. ಹೇಳಿ ಕೇಳಿ ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬ ಕೇಳಬೇಕಾ? ಬೆಂಗಳೂರಿನಲ್ಲಿ ಯಾವ ರೀತಿ ಜನ ಸೇರಿದ್ದಾರೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ 6:30 ಈಗ ಯಾವ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕಿಕ್ಕಿರಿದು ಸೇರಿದ್ದಾರೆ. ಎಲ್ಲದರ ಬೆಲೆ ಕೂಡ ಗಗನಕ್ಕೇರಿಬಿಟ್ಟಿದೆ. ಬಟ್ ಹಬ್ಬ ಅಂತ ಬಂದಾಗ ಅದು ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಹೂವು, ಹಣ್ಣು, ತರಕಾರಿ, ಜೊತೆಗೆ ಈ ಬಾಳೆಕಂಬ, ಬೇವು, ಮಾವಿನ ಎಲೆ ಎಲ್ಲವನ್ನೂ ಕೂಡ ಖರೀದಿ ಮಾಡೋದಕ್ಕೆ ಜನ ಯಾವ ರೀತಿ ಮುಂದಾಗಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ರೀತಿ ಜಾತ್ರೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ವಿಜುವಲ್ಸ್ ಎಲ್ಲವೂ ಕೂಡ. ಬೆಳಗ್ಗೆ 5-6 ಗಂಟೆಯಿಂದಲೇ ಸ್ಟಾರ್ಟ್ ಆಗಿರುವಂಥದ್ದು ಈ ಖರೀದಿಯ ಭರಾಟೆ. ಹೂಗಳೆಲ್ಲ ಫ್ರೆಶ್ ಆಗಿ ಸಿಗುತ್ತೆ, ಮಾವಿನ ಎಲೆ ಆಗಿರಬಹುದು. ಹಾಗಾಗಿ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಹೊರಗಿನಿಂದಲೂ ಕೂಡ ಜನ ಕೆಆರ್ ಮಾರ್ಕೆಟ್ಗೆ ಬರ್ತಾರೆ. ಇಲ್ಲಿ ಸಿಗುವಂತಹ ಹೂವು, ಹಣ್ಣನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಈಗ ಕೆಆರ್ ಮಾರ್ಕೆಟ್ನ ವಿಜುವಲ್ಸನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಬಗೆ ಬಗೆಯ ಹೂಗಳು ಗ್ರಾಹಕರನ್ನು ಆಕರ್ಷಿಸ್ತಾ ಇರುವಂತಹದ್ದು. ದೊಡ್ಡ ಮಟ್ಟದಲ್ಲಿ ಗ್ರಾಹಕರು ಬಂದಿದ್ದಾರೆ. ಹೂವು, ಹಣ್ಣನ್ನು ಖರೀದಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಸಾಮಾನ್ಯ ಹಬ್ಬಗಳಲ್ಲಿಯೇ ಯಾವ ರೀತಿಯ ಕ್ರೌಡ್ ಇರುತ್ತೆ ಕೆಆರ್ ಮಾರ್ಕೆಟ್ನಲ್ಲಿ ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ. ಹೇಳಿ ಕೇಳಿ ಯುಗಾದಿ ಹಬ್ಬ, ವರ್ಷದ ಮೊದಲ ಹಬ್ಬ, ಹೇಗಿದೆ ಕ್ರೌಡ್ ಕೆಆರ್ ಮಾರ್ಕೆಟ್ನಲ್ಲಿ? ಖರೀದಿಯ ಭರಾಟೆಯಲ್ಲಿ ಹೇಗೆ ಜನ ಬ್ಯುಸಿ ಆಗಿದ್ದಾರೆ ಅಂಥೇಳಿ? ಬೆಂಗಳೂರಿನ ಜನರು ಬೆಂಗಳೂರಿನ ಮಾರ್ಕೆಟಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಖರೀದಿಯಲ್ಲಿ ತೊಡಗಿರುವಂಥದ್ದು. ಸದ್ಯ ನಾನು ವಿಜುವಲ್ಸನ್ನು ತೋರಿಸುವ ಕೆಲಸವನ್ನು ಮಾಡ್ತೇನೆ. ಇದು ಬೆಂಗಳೂರಿನ ಕೆಆರ್ ಮಾರ್ಕೆಟಲ್ಲಿ ಜನರು ಯುಗಾದಿ ಹಬ್ಬಕ್ಕೆ ಬೇಕಾಗುವಂತಹ ಸಾಮಗ್ರಿಯನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ರಾತ್ರಿ 1 ಗಂಟೆಯಿಂದಲೂ ಕೂಡ ಜನರು ನಿರಂತರವಾಗಿ ತನಗೆ ಬೇಕಾದಂಥ ಹೂವು, ಮಾವಿನ ಎಲೆ, ಬೇವಿನ ಸೊಪ್ಪು ಸೇರಿದಂತೆ ಹಣ್ಣು, ಈ ರೀತಿ ತಮಗೆ ಬೇಕಾಗುವಂಥ ಎಲ್ಲ ರೀತಿಯ ಸಾಮಗ್ರಿಗಳು ಒಂದೇ ಕಡೆ ಸಿಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನ ನಾನಾ ಭಾಗದಿಂದ ಜನರು ಬಂದು ಖರೀದಿಯಲ್ಲಿ ತೊಡಗಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ಅಂದರೆ ಮುಂಜಾನೆ 1 ಗಂಟೆಯಿಂದಲೂ ಕೂಡ ಜನರು ನಿರಂತರವಾಗಿ ಸುಮಾರು ಕಿಲೋಮೀಟರ್ಗಳ ದೂರದಿಂದ ನಿಂತ್ಕೊಂಡು ತಮಗೆ ಬೇಕಾಗಿರುವಂಥ ಹೂವುಗಳನ್ನು ಖರೀದಿ ಮಾಡ್ತಿರುವಂಥದ್ದು. ವಿಶೇಷ ಅಂದರೆ ಈ ಬಾರಿ ಹೂವು ಮತ್ತು ಹಣ್ಣು ಭಾಳ ದೊಡ್ಡ ಮಟ್ಟದಲ್ಲಿ ದುಬಾರಿ ಆದರೂ ಕೂಡ ಜನರು ಆ ದುಬಾರಿಯನ್ನು ಲೆಕ್ಕಿಸದೆ ಹಬ್ಬಕ್ಕೆ ಬೇಕಾಗುವ, ಹಬ್ಬ ಸಂಭ್ರಮಾಚರಣೆ ಮಾಡಲಿಕ್ಕೆ ಬೇಕಾಗುವಂಥ ಹೂವು, ಹಣ್ಣು ಸೇರಿದಂತೆ ಮಾವು, ಬೇವು ಎಲ್ಲವನ್ನು ಕೂಡ ಖರೀದಿ ಮಾಡ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೇವಲ ಬೆಂಗಳೂರು ಸಿಟಿ ಅಷ್ಟೇ ಅಲ್ಲದೆ ಬೆಂಗಳೂರಿನ ಹೊರ ವಲಯದಿಂದಲೂ ಕೂಡ ಬಂದು ಇಲ್ಲಿಂದ ಖರೀದಿ ಮಾಡ್ತಾರೆ. ಎಲ್ಲವೂ ಕೂಡ ಫ್ರೆಶ್ ಆಗಿ ಸಿಗತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಜನರು ದುಬಾರಿ ಬೆಲೆ ಆದರೂ ಕೂಡ ಅದನ್ನು ಲೆಕ್ಕಿಸದೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ಗೆ ಬಂದು ಖರೀದಿಯನ್ನು ಮಾಡ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಕೂಡ ಇರುವ ರೀತಿಯಲ್ಲಿ ಈ ಬಾರಿ ಒಂದಷ್ಟು ಹಣ್ಣು ಮತ್ತು ಹೂವಿನ ರೇಟ್ ಜಾಸ್ತಿ ಆದರೂ ಕೂಡ ಜನರು ಹಬ್ಬಕ್ಕೆ ಬೇಕಾಗುವಂಥ ವಸ್ತುವನ್ನು ಖರೀದಿ ಮಾಡಲಿಕ್ಕೆ ತೊಡಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಯುಗಾದಿ ಹಬ್ಬಕ್ಕೆ ಭರ್ಜರಿ ವ್ಯಾಪಾರದಲ್ಲಿ ಸಿಲಿಕಾನ್ ಸಿಟಿ ಮಂದಿ ತೊಡಗಿಸ್ಕೊಂಡಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮಧ್ಯರಾತ್ರಿಯಿಂದಲೂ ಕೂಡ ಈ ಖರೀದಿಯ ಭರಾಟೆ ನಡೀತಾ ಇದೆ ಅಂಥೇಳಿ ನಮ್ಮ ಪ್ರತಿನಿಧಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಪ್ರತಿ ಹಬ್ಬಕ್ಕೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಜನ ಇದೇ ರೀತಿ ಸೇರ್ತಾರೆ. ಕಾರಣ ನೇರವಾಗಿ ರೈತರಿಂದ ತಂದಂತಹ ಹೂವು, ಹಣ್ಣುಗಳನ್ನು ಗ್ರಾಹಕರಿಗೆ ತಲುಪಿಸುವಂತಹ ಕೆಲಸ ಆಗುತ್ತೆ. ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಇಲ್ಲಿಗೆ ಜನ ಬರುವಂಥದ್ದು.